ಹೆಸರು ರಾಮಚಂದ್ರ ನಾಯ್ಕ ಅಂತ ಹೇಳಿ. ಇವರು ನಿಮಗೆ 2 ಯುದ್ಧ ನೋಡಿಲ್ಲ ಅಂತ ಹೇಳ್ತಾರಂತೆ. ಸ್ಪ್ರೇಟ್ ವಿಶ್ರಾಮಿಗೆ ವಿಶ್ರಾಮ್, ಸ್ಪ್ರೇಟ್ ಸಾವಧಾನ್, ಸ್ಪ್ರೇಟ್ ವಿಶ್ರಾಮಿಗೆ ವಿಶ್ರಾಮ್. ಗೌರವಾನ್ವಿತ ಅಧ್ಯಾಪಕರು ಬಂದವೆ, ಮುದ್ದು ಮಕ್ಕಳೇ, ದುರ್ಗ ಜಿಲ್ಲೆ ಅಂತ ಹೇಳಿದರೆ ರಾಜ್ಯದಲ್ಲಿ ಹೆಮ್ಮೆಯ ಜಿಲ್ಲೆಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯದ ಕುರಿತಾಗಿ ಚಿಂತನೆಯನ್ನು ನಡೆಸಬೇಕಾಗಿದೆ. ಅದು ಏನು ಅಂತ ಹೇಳಿದರೆ, ಸುಂದರ ಬದುಕನ್ನು ಕಟ್ಟಿಕೊಳ್ಳೋದಕ್ಕಾಗಿ ಚಿಂತನೆಯನ್ನು ಮಾಡುವಂಥದ್ದು. ಅದೇನಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆ ದಿಶೆಯಲ್ಲಿ ಯಾರೂ ಬಯಸದವರಿಲ್ಲ. ಸುಂದರವಾದ ಬದುಕು ಬೇಡ ಅಂತ ಹೇಳುವವರು ಯಾರೂ ಕೂಡ ಇಲ್ಲ. ಆದರೆ ಇದಕ್ಕೆ ಅನುಸರಿಸುವ ಮಾರ್ಗ ಒಂದಿಷ್ಟು ನಾವೇ ಕಾರ್ಯಪ್ರವೃತ್ತರಾಗಬೇಕು. ಅದರಲ್ಲಿ ಸ್ವಹಿತವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು, ಸಾಮಾಜಿಕ ಹಿತವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು, ದೇಶದ ಹಿತವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಚಿಂತನೆಯನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಒಂದಿಷ್ಟು ಕಾರ್ಯಪ್ರವೃತ್ತರಾಗಬೇಕು. ಮುದ್ದು ಮಕ್ಕಳೇ, ನಿಮ್ಮ ಮುಂದೆ ಇರೋದು, ನಮ್ಮೆಲ್ಲರ ಮುಂದೆ ಇರೋ ಸವಾಲು ಏನಿದೆ, ಬಡತನ ಇದೆ. ಬಡತನ ಯಾಕೆ ಅಂತ ಹೇಳುವುದನ್ನು ಒಂದಿಷ್ಟು ಚಿಂತನೆ ಮಾಡಿದರೆ ಅದಕ್ಕೆ ಪರಿಹಾರ ಖಂಡಿತವಾಗಿಯೂ ಇದೆ. ನಾವೆಲ್ಲ ಮಾತಾಡ್ತೀವಿ ವ್ಯಸನ ಮುಕ್ತ, ಮೌಢ್ಯ ಮುಕ್ತ ಸಮಾಜ ನಮ್ದಾಗಬೇಕು ಅಂತ. ಆ ದಿಶೆಯಲ್ಲಿ ಒಂದಿಷ್ಟು ಚಿಂತನೆ ಮಾಡಿದರೆ ಮಾರ್ಗಗಳು ಖಂಡಿತವಾಗಿಯೂ ಲಭಿಸ್ತದೆ. ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೇನೆ, ನಿಮ್ಮ ಬದುಕು ಸುಂದರವಾಗಿರಬೇಕು ಅಂತೇಳಿ ಚಿಂತನೆ ತಾವೆಲ್ಲರೂ ಮಾಡಿದ್ದೀರಿ ಅಂತೇಳಿ ಅನ್ಕೊಂಡಿದ್ದೀರಿ. ಹಾಗೆ ನಿಮ್ಮ ಊರಲ್ಲಿ ಬಡತನ ಇಲ್ಲದೆ ಇರುವವರು ಯಾರೂ ಇಲ್ಲ ಅಂತ ಹೇಳುವುದನ್ನು ಕೂಡ ನಾನು ಅನ್ಕೊಂಡಿದ್ದೀನಿ. ಹೇಳಿ ಯಾರಾದರೂ ನಿಮ್ಮ ಊರಲ್ಲಿ ತುಂಬ ಚೆನ್ನಾಗಿರುವ ಫ್ಯಾಮಿಲಿ ಯಾವುದು? ಯಾರಾದ್ರೂ ಹೇಳಿ, ಒಬ್ಬರದು ನೆನಪಿಗಿರ್ತದ? ಇಲ್ಲ. ಒಂದು ಕುಟುಂಬ ನೆನಪಿಗಿರ್ತದ? ಇಲ್ಲ. ಒಂದು ಮಕ್ಕಳೇ, ನಿಮ್ಮಲ್ಲಿ ಮತ್ತು ಅಧ್ಯಾಪಕ ವೃಂದದಲ್ಲಿ ನಮ್ರ ವಿನಂತಿ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಆದರ್ಶ ಪ್ರಜೆಗಳು ಆಗಬೇಕು ಅಂತ ಹೇಳೋದು ನನ್ನ ಆಶಯ. ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಯಾವುದೇ ವ್ಯಸನಕ್ಕೆ ಭಾಗಿಯಾಗದವರ ಕುಟುಂಬ ನಿಮ್ಮೂರಲ್ಲಿ ಯಾವುದಾದ್ರೂ ಇದ್ರೆ ಒಂದೆರಡು ಹೆಸರನ್ನ ಹೇಳ್ಬೋದಾ? ಕುಟುಂಬದ ಸದಸ್ಯರು ಯಾವುದೇ ವ್ಯಸನದಲ್ಲಿ ಇಲ್ಲ, ಒಳ್ಳೆ ಫ್ಯಾಮಿಲಿ ಅಂತ ಹೇಳಿ ಒಂದೆರಡು ಹೇಳ್ಬೋದಾ? ಜೊತೆಯಲ್ಲಿ ಈ ಕುಟುಂಬದಲ್ಲಿ ತುಂಬಾ ಜಾಗೃತ ಪ್ರಜೆಗಳು, ಮೌಢ್ಯ ಇಲ್ಲೇ ಇಲ್ಲ ಅಂತ ಹೇಳುವ ಊರಲ್ಲಿಯ ಯಾವುದಾದ್ರೂ ಕುಟುಂಬಗಳು ಗಮನಕ್ಕಿಲ್ಲ. ಈ ಕ್ಷಣದಲ್ಲಿ ನೀವು ಬದಲಾಯಿಸ್ಕೊಳ್ಬಹುದು ನಿಮ್ಮ ಕುಟುಂಬವನ್ನ. ಅದರಲ್ಲಿಯೂ ನೀವುಗಳು ಯಾಕೆ ಬದಲಾಯಿಸ್ಕೋಬಾರದು? ಆ ದಿಶೆಯಲ್ಲಿ ವೆರಿ ಸಿಂಪಲ್ ಕಾನ್ಸೆಪ್ಟ್, ವ್ಯಸನ ಮುಕ್ತವಾಗಿ ಇರುವ ಪ್ರಯತ್ನ, ಆ ದಿಶೆಯಲ್ಲಿ ಚಿಂತನೆ. ಮೌಢ್ಯ ಮುಕ್ತವಾಗಿ ಇರುವಂತಹ ಪ್ರಯತ್ನ, ಆ ದಿಶೆಯ ಚಿಂತನೆ ಮಾಡ್ಬೋದಾ ಮಕ್ಕಳೇ? ಈ ಕ್ಷಣದಿಂದ ವಿಚಾರ ಮಾಡ್ಬೋದಾ? ಮಾತಾಡಿ. ಎಸ್, ತುಂಬಾ ಸಂತೋಷ. ಆ ದಿಶೆಯಲ್ಲಿ
ವಿಚಾರ ಮಾಡಿ. ನಾನು 1ನೆಯ ಸಭೆಯನ್ನು 2019 ಜನವರಿ 15ರಂದು ಜೆ ಸ್ಕೂಲಿಂದ ಆರಂಭ ಮಾಡಿದ್ದೆ. ಮಧ್ಯದಲ್ಲಿ ಕೋವಿಡ್ ಆಗಿ 16 ಸಭೆಗಳನ್ನು ಚಿಂತನ ಸಭೆಗಳನ್ನು ಮಾಡಿದ್ದೆ. ಇದು 17ನೆಯ ಸಭೆ ಏನಿದೆ ಅನಿರೀಕ್ಷಿತವಾಗಿ ನಿಮ್ಮ ಅಂದರೆ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ ನಿಮ್ಗಳ ಮೂಲಕವಾಗಿ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಾಮಿಸ್ ಮಾಡಬಹುದಾ? ಏನು ಅಂತ ಹೇಳಿದ್ರೆ, ನಾನು ಹೇಳಿಕೊಡ್ತೇನೆ, ಅಷ್ಟು ಮಾಡಿದ್ರೆ ಸಾಕು. ಎಲ್ಲರೂ ಅಟೆನ್ಷನ್ ಬನ್ನಿ. ಸ್ವಲ್ಪ ಚೇಂಜು. ಇಲ್ಲಿ ನಿಮ್ಮ ಹಾರ್ಟ್ ಅನ್ನ ಮುಟ್ಕೊಳ್ಳಿ ಸಾಕು. ಇಲ್ಲಿ ಕೈ ಇಟ್ಕೊಳ್ಳಿ ಸಾಕು. ಆತ್ಮಸಾಕ್ಷಿ ಅಂತ ಹೇಳ್ತೀವಿ. ಅದೇ ಈ ಮೂಲಕ ಪ್ರತಿಜ್ಞೆ ಮಾಡುವುದು ಏನೆಂದರೆ, ನಾನು ಸ್ವಹಿತ, ಸಾಮಾಜಿಕ ಹಿತ, ದೇಶದ ಹಿತವನ್ನ ಕಾಪಾಡುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಓಕೆ ಮಕ್ಕಳ, ಚಿಂತನೆ ಮಾಡಿ. ದೇಶ ನಮ್ಮದು, ದೇಶದ ಭವಿಷ್ಯದ ವಾರಸುದಾರ ನೀವು. ಆ ದಿಶೆಯಲ್ಲಿ ಚಿಂತನೆ ಮಾಡಿ ಏನಿದೆ ನಿಮ್ಮ ಬದುಕು ಸುಂದರವಾಗಿರಲಿ ಅಂತ ಹೇಳುವ ಆಶಯ ನನ್ನದು. ಅಷ್ಟೇ ಅಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನ ಭವಿಷ್ಯವೂ ಒಳ್ಳೆಯದಾಗಿರಲಿ ಅಂತ ಹೇಳುವ ಚಿಂತನೆ ನನ್ನದು. ಆ ಕಾರಣಕ್ಕಾಗಿ ಈ ದಿಶೆಯ ಚಿಂತನೆ ಮಾಡಿದವರು ಅನೇಕರಿದ್ದಾರೆ. ಹೊರತಾಗಿಲ್ಲ. ನೋಡಿ, ಬಸವಣ್ಣನ 12ನೇ ಶತಮಾನದಲ್ಲಿ ಇವನ್ನೆಲ್ಲ ಮೌಢ್ಯವನ್ನು ಕಡಿಯೋಕ್ಕೆ ಇದು ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು, ಆದರೂ ಸಾಧ್ಯ ಆಗಲಿಲ್ಲ. ಆದರೆ ಈಗ ನಾವೆಲ್ಲರೂ ಸೇರಿ ಅವರು ಹಾಕಿಕೊಟ್ಟಂತಹ ಮಾರ್ಗವನ್ನು ಅಥವಾ ಅನೇಕ ಸಮಾಜ ಸುಧಾರಕರು ಹಾಕಿಕೊಟ್ಟಂತಹ ಮಾರ್ಗವನ್ನು ಜನಜಾಗೃತಿಯ ಸಂಗ್ರಾಮವೇ ಆದರೆ, ಸ್ವಯಂ ಜಾಗೃತಿಯ ಸಂಗ್ರಾಮವೇ ಆದರೆ ಖಂಡಿತವಾಗಿಯೂ ದೇಶವನ್ನು ಬದಲಾಯಿಸಿಕೊಳ್ಬೋದು. ಹಿರಿಯರು ಎಲ್ಲ ತ್ಯಾಗವನ್ನು ಮಾಡಿ ಪ್ರಾಣ ಬಲಿದಾನಗಳನ್ನು ನೀಡಿ ಗಳಿಸಿಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ದೇಶವನ್ನು ನಾವೇ ಆಳಲಿಕ್ಕೂ ಸಾಧ್ಯತೆ ಉಂಟು. ನಾವು ಶಕ್ತಿಯನ್ನು ಅಥವಾ ಇನ್ಯಾವುದೋ ಅಂಶಕ್ಕೆ ಹೀಗೆ ಬಲಿಯಾದರೆ ಖಂಡಿತವಾಗಿಯೂ ಕೂಡ ದೇಶಕ್ಕೆ ಮಾರಕ ಪ್ರಜೆಗಳೇ ಆಗ್ತಾರೆ. ಅದು ಆಗಬಾರ್ದು ಅಂತ ಹೇಳೋದು ನನ್ನ ನಮ್ರ ವಿನಂತಿ. ಸರ್, ನೀವುಗಳು ಕೂಡ ಹಾಗೆ ಮತ್ತೆ ಓದು ಮಕ್ಕಳೇ, ನಿಮ್ಮೂರ ಸುಧಾರಕರ, ನಿಮ್ಮ ಕುಟುಂಬದ ಸುಧಾರಕರು ನೀವಾಗಿ ಮೊದಲು ಎಲ್ಲರೂ ಕೂಡ ಆದರ್ಶರಾಗಲಿ ಅಂತ ಹೇಳುವ ನಮ್ರ ವಿನಂತಿ ಇದೆ. ಆ ನಂತರ ವಿಡಿಯೋ ಬಂದ್ ಮಾಡಿ.